Hello, my dear friends and my dear students. Welcome to our YouTube channel Civil with Sudhir and myself Sudhir Jirube. So ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು KPSC WD HK ನೋಟಿಫಿಕೇಶನ್ ಇತ್ತಲ್ಲ ಅದು ಕಂಪ್ಲೀಟ್ಲಿ ಏನಂತಂದ್ರೆ ಫಿನಿಶ್ ಫೈನಲ್ ಆಗಿಬಿಟ್ಟಿದೆ, ಏನಂತಂದ್ರೆ ಮುಗಿದ್ಬಿಟ್ಟಿದೆ, ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ನಾವೇನಂತಂದ್ರೆ ಅದೇ KPSC WD HK ಏನು 181 ಪೋಸ್ಟ್ ಇತ್ತು. ಸೊ ಅದರದ್ದು ಫೈನಲ್ ಕಟ್ ಆಫ್ ಏನ್ ರಿಲೀಸ್ ಮಾಡಿದ್ದಾರೆ KPSC ಇಂದ. ಸೊ ಅದರ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವು ಕಂಪ್ಲೀಟ್ ಆಗಿ ಕ್ಯಾಟಗರಿ ವೈಸ್, ಆಮೇಲೆ ಕಟ್ ಆಫ್ ಮಾರ್ಕ್ಸ್, ಆಮೇಲೆ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ನೋಡೋಕೆ ವಿಡಿಯೋನ ಲಾಸ್ಟ್ ವರ್ಗ ಅಷ್ಟೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಸ್ವಲ್ಪ ನೋಡ್ಬಿಟ್ರೆ ನಿಮಗೆ ಫುಲ್ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಮ್ಮ ವಿಡಿಯೋಸ್ ಯಾವತ್ತೂ ತುಂಬಾ ಇನ್ಫಾರ್ಮೇಟಿವ್ ಆಗುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಅದಕ್ಕೆ ತಾನೇ ನೀವೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು, ರೈಟ್? ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆ ಗುಣ ಇದೆ. ಸೊ ತುಂಬಾ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಅಂತ ಹೆಸರಿದೆ, ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೀವು ಅಲ್ಲಿಂದನೂ ಜಾಯಿನ್ ಆಗ್ಬೋದು. ಯಾಕಂದ್ರೆ ಅಲ್ಲಿ 6,000ಕ್ಕಿಂತ ಜಾಸ್ತಿ ಜನ ಜಾಯಿನ್ ಆಗಿದ್ದಾರೆ. ಸೊ ಏನೇ ನ್ಯೂಸ್ ಇದ್ರು ನಾನು ಅಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೋಡಿ, ಸೊ ಫೈನಲ್ ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ. ಯಾವುದು? ಸೊ ಫೈನಲ್ ಕಟ್ ಆಫ್ ಹ್ಯಾಸ್ ಬಿನ್ ರಿಲೀಸ್ ಫಾರ್ WRD. ಸೊ ಎಷ್ಟು ಪೋಸ್ಟ್ ಇತ್ತು ಅಂತಂದ್ರೆ 181 ಪೋಸ್ಟ್ ಇತ್ತು ಟೋಟಲ್, ರೈಟ್? 181 ಪೋಸ್ಟ್ ಇತ್ತು. ಅದ್ರದ್ದು ತುಂಬಾ ವಿಡಿಯೋಸ್ ಮಾಡಿದ್ದೆ, ಇಂಟರ್ವ್ಯೂ ವಿಡಿಯೋಸ್ ನಾನು ಮಾಡಿದ್ದೀನಿ. ತುಂಬಾ ಸ್ಟೂಡೆಂಟ್ಸ್ಗೂ ನಮ್ಮ ಚಾನಲ್ ಇಂದ ಹೆಲ್ಪ್ ಆಗಿದೆ ವಿತ್ ಫ್ರೀ ಆಫ್ ಕಾಸ್ಟ್, ಗೊತ್ತಾಯ್ತಾ? ಸೊ ಫ್ರೀ ಆಫ್ ಕಾಸ್ಟ್ ನಾವು ಹೆಲ್ಪ್ ಮಾಡಿದ್ದೀನಿ, ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ನನಗೆ ಪರ್ಸನಲಿ ಮೆಸೇಜ್ ಮಾಡಿದ್ದಾರೆ. ಎಲ್ಲರಿಗೂ ಕಂಗ್ರಾಚುಲೇಷನ್. ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ಪರ್ಟಿಕ್ಯುಲರ್ ಕಟ್ ಆಫ್ ಏನಿದೆ, ಕ್ಯಾಟಗರಿ ವೈಸ್ ಏನಿದೆ, ಆಯ್ತಾ? ಕಂಪ್ಲೀಟ್ ಕ್ಯಾಟಗರಿ ವೈಸ್ ಕಟ್ ಆಫ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್? ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ನಾನೇನ್ ಮಾಡಿದೀನಿ ಅಂದ್ರೆ 3 ಟ್ಯಾಬ್ಲರ್ ಕಾಲಮ್ ಮಾಡಿದೀನಿ. ಒಂದು ಫಸ್ಟ್ ಟ್ಯಾಬ್ಲರ್ ಕಾಲಮ್, ಇಲ್ಲಿ ಫಸ್ಟ್ ಬರೋದು ಕ್ಯಾಟಗರಿ, ಸೆಕೆಂಡ್ ಇರೋದು ಕಟ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ. ನೋಡಿ, ಇಲ್ಲಿ ಬರಿಲ್ಲ, ಇಲ್ಲಿ ಬರಿತೀನಿ ನೋಡಿ. ಸೊ ಎಕ್ಸಾಮ್ ಯಾವತ್ತೂ ನಿಮ್ಗೆ ಗೊತ್ತಿತ್ತು ಎಷ್ಟು ಮಾರ್ಕ್ಸ್ ಇದೆ ಅಂತ. ಎಕ್ಸಾಮ್ ಬಂದ್ಬಿಟ್ಟು 200 ಮಾರ್ಕ್ಸ್ ಒಂದು ಪೇಪರ್ ಪ್ಲಸ್ 200 ಮಾರ್ಕ್ಸ್ ಮತ್ತೊಂದು ಪೇಪರ್. ಅಂದ್ರೆ ಇದು ಟೆಕ್ನಿಕಲ್, ಇದು GK, ಗೊತ್ತಾಯ್ತಾ? ಸೊ ಎರಡೂನ ಟೋಟಲ್ ಮಾಡಿದಾಗ 400 ಮಾರ್ಕ್ಸ್ ಆಗುತ್ತೆ, ಸರಿನಾ? 400 ಮಾರ್ಕ್ಸ್. ಸೊ 50 ಮಾರ್ಕ್ಸ್ ಏನಿದೆ ಅಂತಂದ್ರೆ ಇಂಟರ್ವ್ಯೂ ಇದೆ. 50 ಮಾರ್ಕ್ಸ್ ಇಸ್ ಫಾರ್ ಇಂಟರ್ವ್ಯೂ. ಸೊ ಟೋಟಲ್ ಎಷ್ಟಾಯ್ತು? 450 ಮಾರ್ಕ್ಸ್ ಟೋಟಲ್ ಆಗಿದೆ. ಸೊ 450 ಮಾರ್ಕ್ಸ್ಗೆ ನಾನು ಇದೆಲ್ಲ ಹೇಳ್ತಾ ಇದ್ದೆ, ಯಾಕೆಂದ್ರೆ ಇದು ಫೈನಲ್ ಕಟ್ ಆಫ್. ನಾವು ಫಸ್ಟ್ ಒನ್ GM ಅಲ್ಲಿ 273 ಮಾರ್ಕ್ಸ್ ತಗೊಂಡಿದ್ದಾರೆ. ಅಂದ್ರೆ ಇದು ಲಾಸ್ಟ್ ಕ್ಯಾಂಡಿಡೇಟ್, ಇದಕ್ಕಿಂತ ಜಾಸ್ತಿನೂ ತಗೊಂಡಿದ್ದಾರೆ. ಲಿಸ್ಟ್ ಅಲ್ಲಿ ನೋಡಿದಾಗ 320, 330 ವರೆಗೂ ತಗೊಂಡಿದ್ದಾರೆ. ಬಟ್ ಅದು ನಮಗ್ ಬೇಕಾಗಿಲ್ಲ. ದಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ವಿ ರಿಕ್ವೈರ್ಡ್ ಓನ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ, 273 GM ಅಲ್ಲಿ ಏನಂತಂದ್ರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವ್ರದ್ದು ಹೆಸರು ಬಂದಿರೋದು ಲಾಸ್ಟ್ ಕ್ಯಾಂಡಿಡೇಟ್ ಯಾರು? 273 GM. ಸೊ ಎಷ್ಟು ಪರ್ಸೆಂಟ್ ಅವ್ರು ತೆಗ್ದಿರ ಅಂತಂದ್ರೆ 60.66% ಅವರು ತೆಗೆದಿದ್ದಾರೆ. ಅಂದ್ರೆ 450 273 ಅಂತಂದ್ರೆ 60% ಮಾರ್ಕ್ಸ್ ತೆಗೆದಿದ್ದಾರೆ, ಗೊತ್ತಾಯ್ತಾ? ಎಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮೊದಲು 45 ಇಂದ 50 ತೆಗೆದ್ರೆ ನಿಮ್ ಸೆಲೆಕ್ಷನ್ ಆಗ್ತಾ ಇತ್ತು, ಇವಾಗ 60% ವರೆಗೂ ಹೋಗ್ತಾ ಇದೆ. ಈಗ ನೆಕ್ಸ್ಟ್ GM ವುಮೆನ್ ನಲ್ಲಿ ನೋಡಿ, GM ವುಮೆನ್ ಅಲ್ಲಿ 230.5, 51.22. ನೋಡಿ, GM ವುಮೆನ್ ಅಲ್ಲೂ ತುಂಬಾ ಕಾಂಪಿಟೇಷನ್ ಇತ್ತು, ಗೊತ್ತಾಯ್ತಾ? ಕಾಂಪಿಟೇಷನ್ ವುಮೆನ್ ಅಲ್ಲಿ ಯಾವತ್ತೂ ಅಷ್ಟೊಂದು ಜಾಸ್ತಿ ಕಟ್ ಆಫ್ ಹೋಗೋದಿಲ್ಲ. ಬಟ್ ಇದು GM ವುಮೆನ್ ಇರೋಗೋಸ್ಕರ ಸೊ ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ಹೋಗಿದೆ, ಅದು 51.22% ಆಗಿದೆ. ನೆಕ್ಸ್ಟ್ GM ರೂರಲ್ ನೋಡಿ, ಇಲ್ಲಿ GM ಮತ್ತೆ GM ರೂರಲ್ ಏನು ಚೇಂಜಸ್ ಆಗಿಲ್ಲ, ಎರಡು ಸೇಮ್ ಇದೆ. ನೋಡ್ಬೋದು ನೀವು ಇಲ್ಲಿ 60.66 273 ಮಾರ್ಕ್ಸ್. ಅಂದ್ರೆ GM ರೂರಲ್ ಅವರು ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದೆ. ಅಂದ್ರೆ ಜಾಸ್ತಿ ಜನ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಇಲ್ಲ ಬೇರೆ ಯಾರ್ದು ರಿಸರ್ವೇಶನ್ ಇರೋದಿಲ್ಲ, ಅವ್ರು ನಾರ್ಮಲ್ ಆಗಿ ಅಪ್ಲೈ ಮಾಡಿರ್ತಾರೆ. ಅದು GM ರೂರಲ್. ಸೊ ಮಾರ್ಕ್ಸ್ ಎಷ್ಟು ಬಂದಿದೆ ಅವ್ರದ್ದು? 273, ಅಂದ್ರೆ 60% ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ GM ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅವ್ರದ್ದು 289 ಹೋಗಿದೆ, ಗೊತ್ತಾಯ್ತಾ? ನೋಡಿ, ಇದು ಹೈಯೆಸ್ಟ್ ಕಟ್ ಆಫ್ ಅಂತ ನಾನು ಹೇಳ್ತೀನಿ, ಗೊತ್ತಾಯ್ತಾ? 289 ಅಂದ್ರೆ 64.22%. ಅದಕ್ಕೆ ನಾನು ಕಲರ್ ಇಲ್ಲಿ ಚೇಂಜ್ ಮಾಡಿರೋದು ಅದರದ್ದು, ಗೊತ್ತಾಯ್ತಾ? ಯಾಕೆಂದ್ರೆ ಮ್ಯಾಕ್ಸಿಮಮ್ ನೋಡಿ ಅಷ್ಟೊಂದು ಕಟ್ ಆಫ್ ಹೋಗಿದೆ, 64.22% ವರೆಗೂ ಕನ್ನಡ ಮೀಡಿಯಂದು ಅಷ್ಟು ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕೆಂದ್ರೆ ಮೊದಲೇ ನಾವೆಲ್ಲ ಓದ್ತಾ ಇರುವಾಗ ಕನ್ನಡ ಮೀಡಿಯಮೇ ಎಲ್ಲ ಓದಿರೋದು. ಸೊ ಇವಾಗೆಲ್ಲ ಏನಂತಂದ್ರೆ ಇಂಗ್ಲಿಷ್ ಮೀಡಿಯಮು, ಆ ಮೀಡಿಯಮ್ ಈ ಮೀಡಿಯಮ್ ಓದ್ತಾ ಇದ್ದಾರೆ. ಸೊ ಕನ್ನಡ ಮೀಡಿಯಂ ಇವಾಗೂ ಓದ್ತಾರೆ, ತುಂಬಾ ಕಮ್ಮಿ. ಬಟ್ ಆಸ್ ಎ ಒಂದು ಸಬ್ಜೆಕ್ಟ್ ತಗೊಂಡು ಹೋಗ್ತಾರೆ ಅಷ್ಟೇ. ನಾವು ಫುಲ್ ಕನ್ನಡನೇ
ನಾವೆಲ್ಲ ನಮ್ದು 10th ವರೆಗೂ ನಾವು ಕನ್ನಡನೇ ಫುಲ್ಲು ಓದಿರೋದು, ರೈಟ್. ಅದಕ್ಕೆ ಸೊ ಅದಕ್ಕೆ ಕಟ್ ಆಫ್ ಕನ್ನಡ ಮೀಡಿಯಂ ಅಲ್ಲಿ ಜಾಸ್ತಿ ಹೋಗಿದೆ. ನೆಕ್ಸ್ಟ್ GM ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎರಡಿದೆ, ಇಲ್ಲೊಂದಿದೆ ನೋಡಿ. ಒಂದು 194 ಇದೆ 43%, ಇನ್ನೊಂದು 209.5 ಇದೆ 46%. ಗೊತ್ತಾಯ್ತಾ? 46% ಅಂತ ಕಾಣಿಸ್ತಾ ಇದೆ. ನಾನು ನಿಮಗೆ ಜಾಸ್ತಿ ಇದು ಮಾಡೋದಿಲ್ಲ, ಯಾಕೆಂದ್ರೆ ನಿಮಗೆ ಮತ್ತೆ ಇದು ಚೆನ್ನಾಗಿ ಕಾಣಿಸ್ಬೇಕಲ್ಲ. ನೆಕ್ಸ್ಟ್ ಕ್ಯಾಟಗರಿ 1 ಇಲ್ಲಿದೆ ನೋಡಿ, ನಾನು ಇಲ್ಲಿ ಹೇಳ್ತಾ ಇರೋದು ಬರಿತಾ ಇದ್ದೀನಿ ಇಲ್ಲಿ. ಕ್ಯಾಟಗರಿ 1 ಅಲ್ಲಿ ನೋಡಿ 261 ಇದೆ, 261, ರೈಟ್. 261 ಲಾಸ್ಟ್ ಕಟ್ ಆಫ್ ಮೆಂಬರ್ ಇದ್ದಾರೆ. 58% ತೆಗೆದಿದ್ದಾರೆ, ಅಂದ್ರೆ 450 58% ತೆಗೆದಿದ್ದಾರೆ. 450 58% ಮಾರ್ಕ್ಸ್ ಅವರು ತೆಗೆದಿದ್ದಾರೆ, ಅವಾಗ ಅವ್ರದ್ದು ಸೆಲೆಕ್ಷನ್ ಆಗಿದೆ, ರೈಟ್. ಸೊ ಕ್ಯಾಟಗರಿ 1 ವುಮೆನ್ ಅಲ್ಲಿ ನೋಡಿ ಸ್ವಲ್ಪ ಕಟ್ ಆಫ್ ಕಮ್ಮಿ ಇದೆ, 196. ಯಾವಾಗ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ವುಮೆನ್ ಕ್ಯಾಂಡಿಡೇಟ್ ಬರುತ್ತಲ್ಲ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಅದೇ GM ವುಮೆನ್ ಅಲ್ಲಿ ಜಾಸ್ತಿ ಇದೆ, ಗೊತ್ತಾಗ್ತಿದೆಯಲ್ಲ. ಅದೇ ಪರ್ಟಿಕ್ಯುಲರ್ ಕ್ಯಾಟಗರಿ ವುಮೆನ್ ಅಲ್ಲಿ ಬಂದಾಗ 196 ಇದೆ. ಸೊ 43.55% ಇದೆ, ಗೊತ್ತಾಯ್ತಾ? 43.55% ವರೆಗೂ ವುಮೆನ್ ಕ್ಯಾಂಡಿಡೇಟ್ಸ್ ಬಂದಿದೆ. ಕ್ಯಾಟಗರಿ 1 ರೂರಲ್ ಅಲ್ಲಿ ನೋಡಿ, ಗೊತ್ತಾಯ್ತಾ? 265.50 ಕ್ಯಾಟಗರಿ 1 ರೂರಲ್ ಅಲ್ಲಿ, ಅಂದ್ರೆ 59% ಮಾರ್ಕ್ಸ್ ತೆಗೆದಿರ್ಬೇಕು ಅಂದ್ರೆ ಸೆಲೆಕ್ಷನ್ ಆಗಿದೆ. 59% ಮಾರ್ಕ್ಸ್ ತೆಗೆದಿದ್ದಾರೆ, ಅವಾಗಷ್ಟೇ ಸೆಲೆಕ್ಷನ್ ಆಗಿದೆ. ಇದು ಗೊತ್ತಾಯ್ತಲ್ಲ GM ಮತ್ತೆ ಕ್ಯಾಟಗರಿ 1 ಮೇಲೆ. ಈಗ ನೆಕ್ಸ್ಟ್ ನೋಡೋಣ 2A ಮೇಲೆ. ಸೊ 2A ಅಲ್ಲಿ ನೋಡಿ 250 ಮಾರ್ಕ್ಸ್ ಬಂದಿದೆ, 250 ಮಾರ್ಕ್ಸ್ ಲಾಸ್ಟ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ದಾರೆ. 55.55% ತೆಗೆದಿದ್ದಾರೆ ಮಾರ್ಕ್ಸ್. ನೆಕ್ಸ್ಟ್ 2A ವುಮೆನ್ ಅಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ? ಇವಾಗ ನೋಡಿ, ಇಲ್ಲಿ ಏನಾಗಿತ್ತು, ಕ್ಯಾಟಗರಿ 1 ಅಲ್ಲಿ 196 ಇತ್ತು, ಮತ್ತೆ ಇಲ್ಲಿ ಕ್ಯಾಟಗರಿ 2A ವುಮೆನ್ ಅಲ್ಲಿ 189 ಇದೆ, 189 ಇದೆ ಮಾರ್ಕ್ಸ್. ಸೊ ಎಷ್ಟು ಪರ್ಸೆಂಟ್ ಬಂತು? 42. ವುಮೆನ್ ಕಟ್ ಆಫ್ ಯಾವತ್ತೂ ಸ್ವಲ್ಪ ಕಮ್ಮಿನೇ ಇರುತ್ತೆ, ಗೊತ್ತಾ? ಇವಾಗಲೇ ಇನ್ನು ಇಷ್ಟು ಮೇಲ್ ಬಂದಿದೆ, ಇಲ್ಲ ಅಂತಂದ್ರೆ 120 130 ಅಲ್ಲೇ ನಿಂತ್ಕೊಂಡ್ ಬಿಡುತ್ತಾ ಇತ್ತು. ಈ ಸಲ ಸ್ವಲ್ಪ ಜಾಸ್ತಿನೇ ಆಗಿದೆ, ಯಾಕೆಂದ್ರೆ ಇದು ಬರೀ HK ಇತ್ತಲ್ಲ. ಸೊ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಪೇಪರ್ ಸ್ವಲ್ಪ ಮಾಡರೇಟ್ ಇರಲಿಲ್ಲ, ಮೀಡಿಯಂ ಆಗಿತ್ತು, ನಾರ್ಮಲ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ 2A ರೂರಲ್ 256.5. 2A ರೂರಲ್ ಯಾರ್ದಿದೆಯಲ್ಲ ಅವ್ರದ್ದು 256.5, 57% ಅವರು ಮಾರ್ಕ್ಸ್ ತೆಗೆದಿದ್ದಾರೆ, ಆಯ್ತಾ? 450 ಮಾರ್ಕ್ಸ್. 2A ಕನ್ನಡ ಮೀಡಿಯಂ 263.5, ಗೊತ್ತಾಯ್ತಾ? 263.5 ಅಂದ್ರೆ 58.55%, 58.55% ತೆಗೆದಿದ್ದಾರೆ 2A ಕನ್ನಡ ಮೀಡಿಯಂ ಅಲ್ಲಿ. ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಇಲ್ಲಿ ನೋಡ್ಬೋದು ನೀವು, GM ಅಲ್ಲಿ ನೋಡಿ ಎಷ್ಟಿದೆ, GM ಅಲ್ಲಿ 289 ಇದೆ. ಅದೇ 2A ಒಳಗಡೆ ಕ್ಯಾಟಗರಿಯಲ್ಲೂ ಜಾಸ್ತಿ ಇದೆ, 263 ಇದೆ, ಅಂದ್ರೆ 59% ವರೆಗೂ ಬಂದಿದೆ ಕನ್ನಡ ಮೀಡಿಯಂ. ಅದೇ ನೆಕ್ಸ್ಟ್ 2B, ರೈಟ್. 2B ಅಲ್ಲಿ ನೋಡಿ 248 ಮಾರ್ಕ್ಸ್ ಇದೆ, 248 ಮಾರ್ಕ್ಸ್ ಬಂದಿದೆ. ಸೊ 55% ವರೆಗೂ ಕಟ್ ಆಫ್ ಬಂದಿದೆ, 55%. ನೆಕ್ಸ್ಟ್ 2B ವುಮೆನ್ ನೋಡಿ, ಇಲ್ಲಿ ಮತ್ತೆ ಕಮ್ಮಿ ಆಗ್ಬಿಡ್ತು, ಗೊತ್ತಾಯ್ತಾ? 2B ವುಮೆನ್ ಅಲ್ಲಿ ಮತ್ತೆ ಕಮ್ಮಿ, 2A ಅಲ್ಲಿ ಕಮ್ಮಿ, 2B ಅಲ್ಲಿ ಇನ್ನೂ ಕಮ್ಮಿ ಆಗ್ಬಿಟ್ಟಿದೆ, 172.5. ಯಾಕೆಂದ್ರೆ ಪರ್ಟಿಕ್ಯುಲರ್ ಆಗಿ 2B ಅಲ್ಲೇ ವುಮೆನ್ಸ್ ಅಪ್ಲೈ ಮಾಡ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ತೆಗೆಯೋರು ತುಂಬಾ ಕಮ್ಮಿ ಇರ್ತಾರೆ, ಗೊತ್ತಾಯ್ತಾ? ಈ ತರ ಅದಕ್ಕೆ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಯಾವಾಗ ಒಂದು ಪೋಸ್ಟ್ ಬಂದ್ರು ನಿಮ್ಗೆ ಚಾನ್ಸಸ್ ಇರುತ್ತೆ, ನೀವು ಆ ಕ್ಯಾಟಗರಿಯಲ್ಲಿ ಇದ್ರೆ, ಗೊತ್ತಾಯ್ತಾ? ಅದಕ್ಕೆ ಕ್ಯಾಟಗರಿಯಲ್ಲೇ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಸೊ 38.33% ತುಂಬಾ ಕಮ್ಮಿ ಮಾರ್ಕ್ಸ್ ಇದೆ, ಗೊತ್ತಾಯ್ತಾ? ತುಂಬಾ ಕಮ್ಮಿ ಮಾರ್ಕ್ಸ್ ಅಲ್ಲೇ ಕಟ್ ಆಫ್ ಬಂದಿದೆ. 2B ರೂರಲ್, ಆಯ್ತಾ? ನೆಕ್ಸ್ಟ್ 2B ರೂರಲ್ ಇಲ್ಲಿದೆ ನೋಡಿ, 2B ರೂರಲ್ ಅಲ್ಲಿ 234.5 ಮಾರ್ಕ್ಸ್ ಬಂದಿದೆ 2B ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. 2B ರೂರಲ್ ಅಲ್ಲಿ 52.11% ಬಂದಿದೆ, ಗೊತ್ತಾಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು 2A ಮತ್ತೆ 2B ಗೊತ್ತಾಯ್ತಲ್ಲ. ಸೊ ಇದರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ, ಒಂದ್ ನಿಮಿಷ. ಸೊ ಕಂಪ್ಲೀಟ್ ಮಾಡ್ಬಿಡೋಣ. 3A ನೋಡಿ, ನೆಕ್ಸ್ಟ್ 3A ಕ್ಯಾಟಗರಿ 3A 263.5 ಇದೆ, 263 ಅಂದ್ರೆ ಮತ್ತೆ 58.55%. 3A ಅಲ್ಲೂ ನೋಡಿ ಎಷ್ಟು ಕಾಂಪಿಟೇಷನ್ ಇದೆ, 3A ಅಲ್ಲೂ ತುಂಬಾ ಕಾಂಪಿಟೇಷನ್ ಇದೆ ನೋಡಿ. 3A ರೂರಲ್ 257.50 ಮಾರ್ಕ್ಸ್ ಕಟ್ ಆಫ್ ಬಂದಿದೆ, ಅಂದ್ರೆ 57.22% ಕಟ್ ಆಫ್ ಇದೆ 450 ಮಾರ್ಕ್ಸ್, ರೈಟ್. ಕಟ್ ಆಫ್ ಅಂತೂ ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಅದೇ ನೋಡಿ 3A ವುಮೆನ್ ಅಲ್ಲಿ 180 ಇದೆ, ಮತ್ತೆ ಸ್ವಲ್ಪ ಕಮ್ಮಿ ಆಯ್ತು ಇಲ್ಲಿ, ಗೊತ್ತಾಯ್ತಾ? ಸೊ ಇಲ್ಲಿ 40% ಬಂತು, 40%. ಸೊ
ವುಮೆನ್ಸ್ ಕಟ್ ಆಫ್ ಯಾವತ್ತೂ ಸ್ವಲ್ಪ ಕಮ್ಮಿನೇ ಇರುತ್ತೆ, ಇದನ್ನ ತಿಳ್ಕೊಳ್ಳಿ ಎಲ್ಲರೂ ಆಯ್ತಾ. ಯಾರ್ಯಾರು ವುಮೆನ್ಸ್ ನೋಡ್ತಾ ಇದ್ದೀರಾ, ನಿಮಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಕೆಪಿಟಿಸಿಎಲ್ ಎಕ್ಸಾಮ್, ಅದನ್ನ ಮರೆಯೋಕೆ ಹೋಗಬೇಡಿ. ಅದನ್ನ 100% ಇಟ್ಬಿಟ್ಟು ನೀವು ಮಾಡಿ, ಯಾಕೆಂದ್ರೆ ವುಮೆನ್ಸ್ ಕ್ಯಾಂಡಿಡೇಟ್ಗೆ ತುಂಬಾ ರಿಸರ್ವೇಶನ್ ಕೊಡ್ತಾ ಇದ್ರೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3B ಅಲ್ಲಿ 271.5 ಇದೆ, ಸೊ 60% ತೆಗೆದಿದ್ದಾರೆ. 3B ರೂರಲ್ 267 ಮಾರ್ಕ್ಸ್ ಇದೆ, ಸೊ 59.33% ತೆಗೆದಿದ್ದಾರೆ. ಸೊ 3B ವುಮೆನ್ 218.0 48.44% ತೆಗೆದಿದ್ದಾರೆ. ಗೊತ್ತಾಯ್ತಾ? ಸೊ ನೋಡಿ ಇಲ್ಲಿ ಏನ್ ಅರ್ಥ ಆಗ್ತಿದೆ ಅಂದ್ರೆ 3A ಮತ್ತೆ 3B, 3A ನೋಡಿ 263, 3B 271, ಅಂದ್ರೆ ಆಲ್ಮೋಸ್ಟ್ ಇದ್ರದ್ದು 7ರಿಂದ 8 ಮಾರ್ಕ್ಸ್ ಡಿಫರೆನ್ಸ್ ಅಲ್ಲೇ ಇರುತ್ತೆ. ಯಾವತ್ತು 10 ಮಾರ್ಕ್ಸ್ ಇಟ್ಕೊಳ್ಳೋಣ, ರೈಟ್? 10 ಮಾರ್ಕ್ಸ್ ಇಟ್ಕೊಳ್ಳಿ. ಈ ಡಿಫರೆನ್ಸ್ ಅಲ್ಲೇ ಯಾವತ್ತು 3A 3Bದು ಇರುತ್ತೆ. GM ಆಯ್ತು, 2A ಆಯ್ತು, 2B ಆಯ್ತು, 3A ಆಯ್ತು, 3B ಆಯ್ತು. ಈಗ ಉಳಿದಿರೋದು SC ಮತ್ತೆ ST. ಇವಾಗ ನೋಡಿ SC ಮತ್ತೆ ST ಇದು. ಸೊ SC ಕ್ಯಾಟಗರಿದು ಆಯ್ತಾ 244 ಬಂದಿದೆ. ಓನ್ಲಿ SC ಅಂತ ಯಾರು ಅಪ್ಲೈ ಮಾಡಿರ್ತಾರೆ, ಬೇರೆ ಯಾವುದು ಇಲ್ಲ, ವುಮೆನ್ ಕ್ಯಾಂಡಿಡೇಟ್ ಇಲ್ಲ, ರೂರಲ್ ಇಲ್ಲ, ಕನ್ನಡ ಮೀಡಿಯಂ ಇಲ್ಲ ಅಂತವ್ರಿಗೆ 244 ಬಂದಿದೆ. 54.22% ಕಟ್ ಆಫ್ ಬಂದಿದೆ ಪರ್ಸೆಂಟೇಜ್ ಅಲ್ಲಿ. SC ವುಮೆನ್ ಅಲ್ಲಿ ಏನ್ ಬಂದಿದೆ 202.5. ನೋಡಿ ಇಲ್ಲಿ 3A 3B, 3Aಗೆ ಎಷ್ಟಿದೆ ವುಮೆನ್ 180 ಇದೆ ಆಯ್ತಾ. 3A ವುಮೆನ್, 3B ವುಮೆನ್ 218 ಇದೆ. ನೋಡಿ ಇಲ್ಲಿ ಕಟ್ ಆಫ್ ಜಾಸ್ತಿ ಹೋಗಿದೆ 218. ಅದೇ SC ಅಲ್ಲಿ 244 ಹೋಗಿದೆ, ಸಾರಿ 202 ಹೋಗಿದೆ, 202 ಹೋಗಿದೆ ವುಮೆನ್ ಕ್ಯಾಟಗರಿಗೆ. ಅಂದ್ರೆ 3Bನೇ ಜಾಸ್ತಿ ಹೋಗಿದೆ. ಗೊತ್ತಾಯ್ತಾ? ಸೊ 45% ವರೆಗೂ ಹೋಗಿದೆ. ಮೊದಲು ಎಲ್ಲ ಅಂತ ಇದ್ರು SC ಅವರು ಏನಿಲ್ಲ, ಆರಾಮಾಗಿ ಸುಮ್ಮನೆ ಹೋಗಿ ಎಕ್ಸಾಮ್ ಬರ್ದೇ ಆಗುತ್ತೆ ಅಂತ. ಇವಾಗ ಅಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಯಾಕೆಂದ್ರೆ ತುಂಬಾ ಜನ ಓದೋರು ಇದ್ದಾರೆ, ತುಂಬಾ ಜನ ಅರ್ಥ ಮಾಡ್ಕೊಂಡು ಓದೋರು ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊದಲೇ ನೋಟಿಫಿಕೇಶನ್ಸ್ ಬಿಡ್ತಾ ಇಲ್ಲ, ಬಿಟ್ಟೋರನ್ನ ಚೆನ್ನಾಗಿ ಓದಿ ಎಲ್ಲರೂ ಮಾಡ್ಕೋತಾ ಇದ್ದಾರೆ. ಸೊ SC ರೂರಲ್ ನೆಕ್ಸ್ಟ್ 251, ಸೊ 55.77%. ನೆಕ್ಸ್ಟ್ SC ಕನ್ನಡ ಮೀಡಿಯಂ ನೋಡಿ 265 ಮಾರ್ಕ್ಸ್ ತಗೊಂಡಿದ್ದಾರೆ, 58.88% ವರೆಗೂ ಸ್ಕೋರ್ ಮಾಡಿದ್ದಾರೆ. ಅದೇ ಸ್ಕೋರ್ ಮಾಡಿರೋರು ಲಾಸ್ಟ್ ಇದ್ದಾರೆ. ನೆಕ್ಸ್ಟ್ ST ಬಂದ್ಬಿಟ್ಟು ಬರೀ ST 270 ಹೋಗಿದೆ, 270. ಗೊತ್ತಾಯ್ತಾ? ST ನೋಡಿ 60%. ST ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರುತ್ತೆ, SC ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ST ನೋಡಿ 270 ಹೋಗಿದೆ ಅಂದ್ರೆ ಆಲ್ಮೋಸ್ಟ್ GM ಎಷ್ಟಿತ್ತು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. GM ಸೇಮ್ ಇದೆ, ಗೊತ್ತಾಯ್ತಾ? 60.66. GM 273 ತೆಗೆದಿರ. ಅದೇ ಇಲ್ಲಿ ST ಎಷ್ಟಿದೆ 270 ಇದೆ. ಸೊ 60.00% ಇದೆ. ಸೊ GM ಈಕ್ವಲ್ಸ್ ಟು ST ಆಗ್ಬಿಟ್ಟಿದೆ. ಗೊತ್ತಾಯ್ತಾ? ST ಅಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಗೊತ್ತಾಗ್ತಿದೆಯಲ್ಲ? ಸೊ ST ಅವರು ಯಾರ್ಯಾರು ಸ್ಟೂಡೆಂಟ್ಸ್ ಇದಾರ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಓದೋದು ಇಂಪಾರ್ಟೆಂಟ್ ಇದೆ ಇವಾಗ. ಗೊತ್ತಾಯ್ತಾ? GMಗೂ STಗೂ ಸೇಮ್ ಆಗ್ಬಿಟ್ಟಿದೆ ಇವಾಗ. ಸೊ ವೇರಿ ಆಗುತ್ತೆ, ಏನಂತಂದ್ರೆ ನೋಟಿಫಿಕೇಶನ್ ಇಂದ ನೋಟಿಫಿಕೇಶನ್ ವೇರಿ ಆಗುತ್ತೆ, ಬಟ್ ಕಾಂಪಿಟೇಷನ್ ಅಂತೂ ವೇರಿ ಆಗೋದಿಲ್ಲ. ಕಾಂಪಿಟೇಷನ್ ಯಾವಾಗಲೂ ಜಾಸ್ತಿನೇ ಆಗುತ್ತೆ. ST ವುಮೆನ್ 197.5, 43.88%. ST ರೂರಲ್ ಎಷ್ಟಿದೆ 262.5%, 262 ಇದೆ. ಸೊ 58.33% ಇದೆ ST ರೂರಲ್. ಸೊ ST ಫಿಸಿಕಲಿ ಹ್ಯಾಂಡಿಕ್ಯಾಪ್ 84 ಇದೆ, ಸೊ 18.77. ಸ್ವಲ್ಪ ಇದರಲ್ಲಿ ಯಾವತ್ತೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಲ್ಲಿ ಯಾರು ಜಾಸ್ತಿ ಇರೋದಿಲ್ಲ, ಅದಕ್ಕೆ ಇದು ಕಮ್ಮಿ ಬರುತ್ತೆ ST ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಲ್ಲಿ. ಗೊತ್ತಾಯ್ತಾ? ಸೊ ಇವಾಗ ನಿಮಗೆ ಏನ್ ಅರ್ಥ ಆಯ್ತು ಗೊತ್ತಾ? ಇಲ್ಲಿಂದ ಇನ್ನೊಂದ್ಸಲ ನಾನು ಹೇಳ್ಕೊಡ್ತೀನಿ. ಏನಿದೆ ಗೊತ್ತಾ, 60% ಆಯ್ತಾ. GM, ಆಮೇಲೆ ಕ್ಯಾಟಗರಿ 1, ಆಮೇಲೆ 2A 2B 3A 3B SC ST ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತಂದ್ರೆ GM ಅಲ್ಲಿ ಆಯ್ತಾ, ಆಮೇಲೆ OBC ಏನಿರುತ್ತೆ, OBC ಅಲ್ಲಿ ಯಾವ್ಯಾವ ಬರುತ್ತೆ, 4 ಬರುತ್ತೆ ತಾನೆ ನಮ್ದು. 2A 2B 3A ಮತ್ತೆ 3B, ಅದಾದ್ಮೇಲೆ SC, ಅದಾದ್ಮೇಲೆ ST, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಿರ್ತಾರೆ ಅವ್ರದಂತೂ ಜಾಸ್ತಿ ಏನು ಇದು ಮಾಡೋದಿಲ್ಲ. GM ನೋಡಿ ಏನ್ ಬಂದಿದೆ ಮಾರ್ಕ್ಸು 60% ವರೆಗೂ ಬಂದಿದೆ, 60.66% ಅಂತ ತಿಳ್ಕೊಳ್ಳೋಣ. ಸೊ OBCನೂ ಒಂದು 55 ಇಂದ 58% ವರೆಗೂ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸೊ ST ಅಂತೂ ಸೇಮ್ ಇದೆ 60.00%. SC ಏನಿದೆ ಅಂತಂದ್ರೆ 58 ಇಂದ 59% ವರೆಗೂ ಬಂದಿದೆ ಅಂತ ತಿಳ್ಕೊಳ್ಳೋಣ ಸಮಥಿಂಗ್, ರೈಟ್? ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ GM ಇಂದ ಅಂತಂದ್ರೆ ಹೇಳಕ್ ಇಷ್ಟಪಡ್ತೀನಿ.
ಇದರಿಂದ ನೀವು ತಿಳ್ಕೋಬೇಕು 60% ಅಂದ್ರೆ 270 ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ. 270, 273. ಮೊದಲೆಲ್ಲ ಕಟ್ ಆಫ್ ಬರ್ತಾ ಇರೋದು 45 ಇಂದ 55% ವರೆಗೂ ಬರ್ತಾ ಇತ್ತು ಮೊದಲು ಕಟ್ ಆಫ್. ಸೊ ಈ ವರ್ಷ ಜಾಸ್ತಿ ಆಗಿದೆ, ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಯಾಕೆ? ಸೊ there are plenty of reasons. Either it may be number of posts and the difficulty level, or the number of candidate applied, and so many things. But ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಂತಂದ್ರೆ, ನೀವು ಬಂದಿರೋ ನೋಟಿಫಿಕೇಶನ್ಸ್ ನ ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟೈಮ್ ಮೇಲೆ ಓದಿ. ನಮ್ಮ ಕ್ಲಾಸಸ್ ನೋಡಿ, ಫ್ರೀ ಆಫ್ ಕಾಸ್ಟ್ ಕ್ಲಾಸ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ. ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಾಸಸ್ ಎಲ್ಲ ಮಾಡಿಟ್ಟಿದೀವಿ. ನೋಡಕ್ ಏನು ನಿಮ್ಗೆ ಏನು ತೊಂದರೆ ಏನಿಲ್ಲ. ಮನೇಲಿ ಕುತ್ಕೊಂಡು ಆರಾಮಾಗಿ ಓಪನ್ ಮಾಡ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಓದಿ ನಿಮ್ಮ ಸೆಲೆಕ್ಷನ್ ನ ನೀವು ತಗೊಳ್ಬಹುದು. ಗೊತ್ತಾಯ್ತಾ? OBC ಅವರು ಮೊದಲು ತುಂಬಾ OBC ಅವರಿಗೂ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಕೆಟಗರಿಯಲ್ಲಿ ಇದ್ದೀರಾ OBC ಅಲ್ಲಿ, 55 ಇಂದ 58 ಅಂದ್ರೆ ಆಲ್ವೇಸ್ ಡೋಂಟ್ ಓನ್ಲಿ ಫೋಕಸ್ ಆನ್ ದಿಸ್ ಪರ್ಸೆಂಟೇಜ್. ಯು ಮಸ್ಟ್ ಟ್ರೈ ಫಾರ್ GM. ಎಲ್ಲರೂ GM ಗೆ ಏನ್ ಕಟ್ ಆಫ್ ಬರುತ್ತೆ ಅದಕ್ಕೆ ಓದ್ಬೇಕು. ಗೊತ್ತಾಯ್ತಾ? ಯು ಹ್ಯಾವ್ ಟು ಓನ್ಲಿ ರೀಡ್ ಫಾರ್ ದ GM ಕಟ್ ಆಫ್, ನಾಟ್ ಫಾರ್ ಯುವರ್ ಪರ್ಟಿಕ್ಯುಲರ್ ಕಟ್ ಆಫ್. ನೀವು ಇದು 2A 2B 3A ಓದ್ರೆ ನೀವು ಕೆಳಗಡೆ ಹೋಗ್ಬಿಡ್ತೀರಾ. ರೈಟ್? ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್ 100%. ಇಫ್ ಯು ಓನ್ಲಿ ಹ್ಯಾವ್ ಟಾರ್ಗೆಟ್ ಆಫ್ ಅಬೋವ್ GM, ಅಬೋವ್ ಯುವರ್ OBC, ದೆನ್ ಯು ಮೇ ಹ್ಯಾವ್ ಎ ಚಾನ್ಸಸ್. ರೈಟ್? ಗೊತ್ತಾಗ್ತಿದೆ ಅಲ್ಲ? ಅದಕ್ಕೆ SC ST ಅವ್ರಿಗೂ ಎಲ್ಲರಿಗೂ ಒಂದು ಹೇಳೋದೇನಂತಂದ್ರೆ, ಕಟ್ ಆಫ್ ಎವ್ರಿ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದೇ ತರ ಕಂಟೆಂಟ್ ನಿಮಗೆ ಯಾವಾಗ್ಲೂ ಕೊಡ್ತಾನೆ ಇರ್ತೀವಿ, ಆಲ್ವೇಸ್ ಕೊಡ್ತಾನೆ ಇರ್ತೀವಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ, ಇಲ್ಲಿವರೆಗೂ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮತ್ತೆ ಒಂದು ಶೇರ್ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.